ಹಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಕ್ರೈಸ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟಲ್ಲಿರೋ ಸಿಲೆಬಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದೇನು ಸ್ಪೆಸಿಫಿಕ್ ಪೇಪರ್. ಓಕೆ, ಡೇ 1 ಕ್ಲಾಸ್ ಆನ್ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್. ಆಲ್ರೆಡಿ ನಾವು ನೋಡಿದ್ವಿ. ಸಿ ಪ್ರೋಗ್ರಾಮಿಂಗ್ ಅನ್ನೋ ಕಾನ್ಸೆಪ್ಟ್ ಸಿಲೆಬಸ್ಸಲ್ಲಿದೆ. ಅದನ್ನು ನಾವು ಇವತ್ತು ಸ್ಲೈಟ್ಲಿ ಬೇಸಿಕ್ ಥಿಂಗ್ಸ್ ಸಿ ಪ್ರೋಗ್ರಾಮಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದಿ ಫಸ್ಟ್ ಕ್ಲಾಸ್, ವಿಚ್ ಈಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್. ಹಂಗಂದರೆ ಪ್ರೋಗ್ರಾಮಿಂಗ್ ಅಂದ್ರೇನು ಆಲ್ರೆಡಿ ನಿಮಗೆ ಗೊತ್ತಿದೆ. ಪ್ರೋಗ್ರಾಮ್ ಈಸ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಅಂದರೆ ಕಂಪ್ಯೂಟ್ರಿಗೆ ತಿಳಿಯೋ ಹಾಗೆ ನಾವು ಇನ್ಸ್ಟ್ರಕ್ಷನ್ಸ್ ಬರಿಬೇಕು. ಸಿಂಪಲ್ ಇನ್ಸ್ಟ್ರಕ್ಷನ್ ಯಾವುದು? A+B. A+B ಅನ್ನೋದು ಒಂದು ಸಿಂಪಲ್ ಇನ್ಸ್ಟ್ರಕ್ಷನ್. ಎ ಮತ್ತು ಬಿ ಎರಡು ನಂಬರ್ಗಳನ್ನು ಆ್ಯಡ್ ಮಾಡುವಂಥ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಿ. ಎನಲ್ಲಿ 1 ನಂಬರ್ ಆ್ಯಡ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಎನಲ್ಲಿ 5 ಇದೆ ಅಂತ ತಿಳ್ಕೊರಿ, ಬಿನಲ್ಲಿ 6 ಇದೆ ಅಂತ ತಿಳ್ಕೊರಿ. A+B ಅಂದರೆ 5 + 6 ಈಸ್ 11 ಅಂತ ಇನ್ಸ್ಟ್ರಕ್ಷನ್, ಸಿಂಪಲ್ ಇನ್ಸ್ಟ್ರಕ್ಷನ್. ಇಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು ಬಹಳಷ್ಟು ನಾವು ಬರೆದ್ಬಿಟ್ರೆ ದಟ್ ಈಸ್ ಕಾಲ್ಡ್ ಪ್ರೋಗ್ರಾಮ್. ಅರ್ಥ ಆಯ್ತಾ? ಹಾಗಂದರೆ ಕಂಪ್ಯೂಟರ್ ಜೊತೆ ನೀವು ಇಂಟ್ರ್ಯಾಕ್ಷನ್ ಮಾಡಬೇಕಂದ್ರೆ ಅಥವಾ ಕಂಪ್ಯೂಟರನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಂದ್ರೆ ಡೆಫಿನೆಟ್ಲಿ ಅದರದ್ದು ಲ್ಯಾಂಗ್ವೇಜನ್ನು ನೀವು ಕಲೀಲೇಬೇಕು. ಹಾಗೆ ಒನ್ ಆಫ್ ದಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಯಾವುದು? ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಇಲ್ಲಿ ನೋಡ್ತಾ ಇದ್ದೀರಿ, ಸಿ ಈಸ್ ಎ ಜನರಲ್ ಪರ್ಪಸ್, ಪ್ರೊಸೀಜರಲ್, ಸ್ಟ್ರಕ್ಚರ್ಡ್, ಸಮ್ಟೈಮ್ಸ್ ಇಟ್ ಈಸ್ ಮಿಡಲ್ ಲೆವೆಲ್ ಅಂತಲೂ ಕರೀತಾರೆ. ಟ್ರೆಡಿಷ್ನಲ್ ವೇನಲ್ಲಿ ಅವರು ಮಿಡಲ್ ಲೆವೆಲ್ ಅಂತ ಕರೀತಾರೆ. ಹಳೆಯ ರಿಕ್ರೂಟ್ಮೆಂಟ್ ಪ್ರಾಸೆಸ್ಸಲ್ಲಿ ಕ್ವಶನ್ಸ್ ನಾನು ನೋಡಿದ್ದೆ, ಅಲ್ಲಿ ಮಿಡಲ್ ಲೆವೆಲ್ ಅಂತ ಹಾಕಿದ್ದಾರೆ. ಬಿಕಾಸ್ ಇಟ್ ಹ್ಯಾಸ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಫೀಚರ್ಸ್ ಆಲ್ಸೋ. ಬಟ್ ಅಕಾಡೆಮಿಕಲ್ಲಿ ಅದನ್ನು ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅನ್ಕೋತೀವಿ. ಹೈ ಲೆವೆಲ್ ಅಂದ್ರೇನು? ಇಟ್ ಹ್ಯಾಸ್ ಸಿಂಪಲ್ ಇಂಗ್ಲೀಷ್ ಕ್ಯಾರೆಕ್ಟರ್ಸ್. ಸಿಂಪಲ್ ಇಂಗ್ಲೀಷ್ ಕ್ಯಾರೆಕ್ಟರ್ಸ್ ಅಂದರೆ ಇಂಗ್ಲೀಷ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡಿ ನಾವು ಈಸಿಲಿ ಲ್ಯಾಂಗ್ವೇಜ್ ಕೋಡನ್ನು ಬರೀಬಹುದು. ವಿಚ್ ಈಸ್ ಡೆವಲಪ್ಡ್ ಬೈ ಡೆನ್ನಿಸ್ ರಿಚ್ಚಿ ಇನ್ 1972 ಇನ್ USA ಬೆಲ್ ಲ್ಯಾಬೊರೇಟರೀಸ್ ಫಾರ್ ಡೆವಲಪಿಂಗ್ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಆಲ್ರೆಡಿ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಮಾಡಿದ್ರು ಅಸೆಂಬ್ಲಿ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದರೆ ಇದಕ್ಕಿಂತ ಡಿಫಿಕಲ್ಟ್ ಅದು ಬರೆಯೋದಕ್ಕೆ. ಬಟ್ ಅದನ್ನು ಈಸಿ ಮಾಡೋದಕ್ಕೆ ಸಿ ಲ್ಯಾಂಗ್ವೇಜನ್ನು ಡೆವಲಪ್ ಮಾಡ್ತಾರೆ. ಓಕೆ, ಜನರಲ್ ಪರ್ಪಸ್ ಅಂದ್ರೇನು? ಪ್ರೋಗ್ರಾಮಿಂಗ್ ನಾವು ಯಾಕೆ ಮಾಡ್ತೀವಿ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಜನರಲಾಗಿ ಏನು ಪ್ರಾಬ್ಲಮ್ಸ್ ಇರ್ತಾವೋ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಸಿ ಯೂಸ್ ಮಾಡ್ಬೋದು. ಆ್ಯಂಡ್ ಸಿ ಈಸ್ ಪ್ರೊಸೀಜರಲ್ ಅಂದರೆ ಸಿ ಲ್ಯಾಂಗ್ವೇಜದ್ದು ಅದರದ್ದೇ ಆದ ಪ್ರೊಸೀಜರ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಇದು ಸ್ಟ್ರಕ್ಚರ್ಡ್ ಇದೆ, ನನಗೆ ಹೆಂಗೆ ಬೇಕು ಹಂಗೆ ಕೋಡಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಅಕಾಡೆಮಿಕಲಿ ನಾವು ಇದನ್ನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೀವಿ. ಆ್ಯಂಡ್ ಇದು ಮಿಡಲ್ ಲೆವೆಲ್ ಕೂಡ ಅಂತಲೂ ಕರೀತಾರೆ. ಯಾಕಂದರೆ ಅದರಲ್ಲಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಫೀಚರ್ಸ್ ಕೂಡ ಸ್ವಲ್ಪ ಇನ್ಕ್ಲೂಡ್ ಆಗಿದ್ದಾವೆ. ದ್ಯಾಟ್ಸ್ ವೈ. ಓಕೆ, ಗೊತ್ತಾಯ್ತಲ್ಲ ವಾಟ್ ಈಸ್ ಸಿ ಪ್ರೋಗ್ರಾಮಿಂಗ್? ಪ್ರೋಗ್ರಾಮ್ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ಅದರಲ್ಲಿ ನನಗೆ ಬೇಕಾದ ಟಾಸ್ಕನ್ನು ಮಾಡ್ಸೋಕ್ಕೆ ಒಂದು ಲ್ಯಾಂಗ್ವೇಜ್ ಬೇಕು. ಅದರಲ್ಲಿ ಇದು ನಾವು ಏನು ಕಲಿತಾ ಇದ್ವಿ, ಇದು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಬಟ್ ಇಟ್ ಅರ್ಥ ಆಯ್ತಲ್ಲ? ಸಿಂಪಲ್. ಹಾಗಂದರೆ ಸಿಗೆ ಅದರದ್ದೇ ಆದ ಫೀಚರ್ಸ್ ಇದ್ದಾವೆ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಜನರಲ್ ಪರ್ಪಸ್ ಲ್ಯಾಂಗ್ವೇಜ್ ಅಂದರೆ ಜನರಲ್ ಆಗಿ ಯಾವುದೇ ಕಾಮನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಲ್ಯಾಂಗ್ವೇಜ್ ಕೋಡನ್ನು ನೀವು ಬರೀಬಹುದು. ಪ್ರೊಸೀಜರ್ ಇದೆ, ಅದನ್ನು ಫಾಲೋ ಮಾಡಲೇಬೇಕು. ಸ್ಟ್ರಕ್ಚರ್ ಇದೆ, ಅದನ್ನು ನಾವು ಫಾಲೋ ಮಾಡಲೇಬೇಕು. ಆ್ಯಂಡ್ ಇಟ್ ಈಸ್ ಮಿಡಲ್ ಆ್ಯಸ್ ವೆಲ್ ಆಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಇನ್ 1972 ಇಟ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ಡೆನ್ನಿಸ್ ರಿಚ್ಚಿ. ಯೂಶ್ವಲಿ ಇದನ್ನು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಮಾಡೋಕ್ಕೆ ಕೋಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಹಾಗಂದರೆ ಯಾಕೆ ಸಿ ಡೆವಲಪ್ ಮಾಡಿದರು? ಆಲ್ರೆಡಿ ಅವ್ರು ಏನು ಮಾಡ್ತಿದ್ರು, ಮೊದಲು ಮಷೀನ್ ಲ್ಯಾಂಗ್ವೇಜಲ್ಲಿ ಕೋಡ್ ಬರಿತಾ ಇದ್ರು. ಮಷೀನ್ ಲ್ಯಾಂಗ್ವೇಜ್ ಈಸ್ ವೆರಿ ಡಿಫಿಕಲ್ಟ್.
ಬಿಕಾಸ್ ಮಷೀನ್ ಬರೀ ಏನು 0 ಮತ್ತು 1 ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಅಂದ್ರೇನು ಆನ್ ಮತ್ತು ಆಫ್ ಸ್ಟೇಟ್. ಅಸೆಂಬ್ಲಿ ಲ್ಯಾಂಗ್ವೇಜು ಮಷೀನ್ ಲೆವೆಲ್ಗಿಂತ ಸ್ವಲ್ಪ ಈಸಿ, ಬಟ್ ಅದು ಕೂಡ ಡಿಫಿಕಲ್ಟ್ ಫಾರ್ ಹ್ಯೂಮನ್ಸ್ ಟು ರೈಟ್. ನಮಗೆ ಬರೆಯೋದಕ್ಕೆ ಅದರಲ್ಲೂ ಆಗೋದಿಲ್ಲ. ಅದಕ್ಕೆ ಇವೆಲ್ಲ ಏನೇನು ಪ್ರಾಬ್ಲಮ್ಸ್ ಇದ್ದು, ಲೈಕ್ ಡಿಫಿಕಲ್ಟ್ ಟು ರೈಟ್, ಡಿಫಿಕಲ್ಟ್ ಟು ಫೈಂಡ್ ದ ಎರರ್ಸ್. ಡಿಬಗ್ ಅಂದರೆ ಎರರ್ ಫೈಂಡ್ ಔಟ್ ಮಾಡೋದು. ಆಮೇಲೆ ಮಷೀನ್ ಡಿಪೆಂಡೆಂಟ್ ಅಂದ್ರೇನು, ಈ ಮಷೀನ್ ಲ್ಯಾಂಗ್ವೇಜ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಏನಿದ್ದು ಅಂದರೆ ಒಂದೊಂದು ಕಂಪ್ಯೂಟರ್ನಲ್ಲಿ ಎಕ್ಸಿಕ್ಯೂಟ್ ರನ್ ಆಗ್ತಾ ಇದ್ದು, ಒಂದೊಂದು ಕಂಪ್ಯೂಟರ್ನಲ್ಲಿ ಆಗ್ತಾ ಇರಲಿಲ್ಲ. ಅದಕ್ಕೆ ಲೆಸ್ ಪೋರ್ಟೇಬಲ್ ಅಂತಾನು ಕರೀತಾರೆ. ಇದೆಲ್ಲ ಪ್ರಾಬ್ಲಮನ್ನು ಹೋಗಿಸೋದಕ್ಕೆ ಡೆನ್ನಿಸ್ ರಿಚ್ಚಿ ಅವರು ಸಿಯನ್ನು ಡೆವಲಪ್ ಮಾಡ್ತಾರೆ. ಹಂಗಂದ್ರೆ ಹಿಸ್ಟ್ರಿ ಆಫ್ ಸಿ ನೋಡೋದಾದರೆ ನಮಗೆ ಗೊತ್ತಾಗುತ್ತೆ ವೈ ಇಟ್ ಈಸ್ ಕಾಲ್ಡ್ ಆಸ್ ಸಿ. ಅದಕ್ಕೆ ಸಿ ಅಂತ ಹೆಸರು ಯಾಕೆ ಬಂತು ಅನ್ನೋದನ್ನು ನಾವು ನೋಡೋಣ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆನಪಿಟ್ಕೋರಿ. ಫಸ್ಟ್ ಲ್ಯಾಂಗ್ವೇಜ್ ಏನು ಡೆವಲಪ್ ಆಯಿತು ಅದಕ್ಕೆ ಏನಂತಾರೆ, ಅಲ್ಗಾಲ್. ಅಲ್ಗಾಲ್ ಅಂದರೆ ಅಲ್ಗಾರಿದಮಿಕ್ ಲ್ಯಾಂಗ್ವೇಜ್. ಅಲ್ಗಾರಿದಮ್ಸ್ ನಾವು ಬರಿತೀವಿ ಕಾಮನ್ ಆಗಿ. ಅಲ್ಗಾರಿದಮ್ ಅಂದ್ರೇನು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪ್ರಾಬ್ಲಮ್. ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಸ್ಟೆಪ್ ಬೈ ಸ್ಟೆಪ್ಸ್ ಕೋಡ್ ಏನು ಬರಿತೀವೋ ಅದಕ್ಕೆ ಏನಂತಾರೆ ಅಲ್ಗಾರಿದಮ್. ಅದು ಯಾವಾಗ ಡೆವಲಪ್ ಮಾಡಿದ್ರು, 1960s ಬೈ ಇಂಟರ್ನ್ಯಾಷನಲ್ ಕಮಿಟಿ. ಅದಾದ ನಂತರ ನೆಕ್ಸ್ಟ್ ಲ್ಯಾಂಗ್ವೇಜ್ ಏನು ಡೆವಲಪ್ ಮಾಡ್ತಾರೆ ಅದಕ್ಕೇನಂತ ಕರೀತಾರೆ BCPL. BCPL ಅಂದರೆ ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಈಸ್ ಡೆವಲಪ್ಡ್ ಬೈ ಮಾರ್ಟಿನ್ ರಿಚರ್ಡ್ಸ್. ಇದು ಯಾಕೆ ಡೆವಲಪ್ಮೆಂಟ್ ಮಾಡ್ತಾರೆ ಅಂದರೆ ಸಿಸ್ಟಮ್ಗೆ ಬೇಕಾಗಿರೋ ಕೋಡಿಂಗ್ ಮಾಡೋಕ್ಕೆ ಸಿಸ್ಟಮ್ ಪ್ರೋಗ್ರಾಮಿಂಗ್ ಅಂತ ಕರೀತಾರೆ. ಅಂದರೆ ಸಿಸ್ಟಮಲ್ಲಿ ಕೆಲಸ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಪ್ರೋಗ್ರಾಮಿಂಗ್ ಅಂದರೆ ಏನು, ಸಿಸ್ಟಮ್ಗೆ ನೀಡ್ ಇರೋ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ. ದಟ್ ಈಸ್ ಕಾಲ್ಡ್ ಸಿಸ್ಟಮ್ ಪ್ರೋಗ್ರಾಮಿಂಗ್. ಓಕೆ, ಆಮೇಲೆ ಬಿ ಲ್ಯಾಂಗ್ವೇಜನ್ನು ನೆಕ್ಸ್ಟ್ ಡೆವಲಪ್ ಮಾಡ್ತಾರೆ ಯಾರು, ಕೆನ್ ಥಾಮ್ಸನ್. ಬಿ ಅಂದರೆ ಏನು, ಬೇಸಿಕ್ ಲ್ಯಾಂಗ್ವೇಜ್. ಇದನ್ನು ಕೂಡ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ. ಬಿ ಅಂದರೆ ಬೇಸಿಕ್. ನೀವು ಮೊದಲು ನೋಡ್ತಾ ಹೋಗ್ರಿ, ಅಲ್ಗಾಲ್ ಅಂದರೆ ಎ, ಆಮೇಲೆ BCPL, ಆಮೇಲೆ ಬಿ, ಹಿಂಗೆ ABC ಸೀಕ್ವೆನ್ಸ್ ಆಗಿ ನೆಕ್ಸ್ಟ್ ಲೆಟರ್ ಈಸ್ ಸಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಬಿ ಲ್ಯಾಂಗ್ವೇಜ್ ಇದ್ದು ನೆಕ್ಸ್ಟ್ ಡೆವಲಪ್ಡ್ ವರ್ಷನ್ ಯಾವುದು ಅದಕ್ಕೆ ಸಿ ಅಂತ ಹೆಸರಿಡ್ತಾರೆ. ಇಟ್ ಈಸ್ ಡೆವಲಪ್ಡ್ ಬೈ ಡೆನ್ನಿಸ್ ರಿಚ್ಚಿ ಆ್ಯಂಡ್ ಬ್ರಯಾನ್ ಕರ್ನಿಗ್ಯಾನ್. ಒಂದೊಂದು ಬುಕ್ಕಲ್ಲಿ ಬ್ರಯಾನ್ ಕರ್ನಿಗ್ಯಾನ್ ಅವ್ರ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡಿದರು. ಓಕೆ, ಗೊತ್ತಾಗ್ತಾ ಇದೆಯಲ್ಲ. ಆ್ಯಂಡ್ ವೈ ಸಿ ಈಸ್ ಕಾಲ್ಡ್ ಆಸ್ ಮಿಡಲ್ ಲ್ಯಾಂಗ್ವೇಜ್. ಒಂದೊಂದು ಟ್ರೆಡಿಷ್ನಲ್ ಓಲ್ಡ್ ಬುಕ್ಸ್ ನೀವು ನೋಡಿದರೆ ಅಲ್ಲಿ ಸಿಗೆ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತಲೂ ಕರೀತಾರೆ, ಹೈ ಲೆವೆಲ್ ಅಂತಲೂ ಕರೀತಾರೆ. ಈಗ ರೀಸೆಂಟಾಗಿ ನೀವು ಸ್ಟಡಿ ಮಾಡಿರ್ಬೋದು. ಅವರು ಎಕ್ಸಾಮಲ್ಲಿ ಸಿ ಈಸ್ ಹೈ ಲೆವೆಲ್ ಅಂತ ಆಪ್ಷನ್ ಇದ್ದರೆ ಸೆಲೆಕ್ಟ್ ಹೈ ಲೆವೆಲ್ ಇಟ್ ಸೆಲ್ಫ್. ಓಕೆ, ಯಾಕಂದರೆ ಅಕಾಡೆಮಿಕಲಿ ನಾವು ಹೈ ಲೆವೆಲ್ ಅಂತಾನೆ ಕಲಿತಾ ಬಂದಿದ್ದೀವಿ. ಓಕೆ, ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂದರೆ ಏನು, ದೇ ಆರ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಅಂದರೆ ಅಟ್ಲೀಸ್ಟ್ ನಮ್ಗೆ ನೋಡಿದರೆ ಅರ್ಥ ಆದರೂ ಆಗುತ್ತೆ ಏನು ಬರಿತಾ ಇದ್ದೀವಿ ಅಂತ. ಯಾಕಂದರೆ ಅದರಲ್ಲಿ ಇಂಗ್ಲೀಷ್ ಕ್ಯಾರೆಕ್ಟರ್ಸ್ ಇರ್ತವೆ, ಇಂಗ್ಲೀಷ್ ಅಲ್ಫಾಬೆಟ್ಸ್ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಮಷೀನ್ ಇಂಡಿಪೆಂಡೆಂಟ್ ಅಂದ್ರೇನು, ಯಾವ ಬೇಕಾದ ನಾವು ಮಷೀನಲ್ಲಿ ಆ ಪ್ರೋಗ್ರಾಮನ್ನು ರನ್ ಮಾಡಿ ನೋಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೇನು, ಅವು ಮಷೀನ್ ಲ್ಯಾಂಗ್ವೇಜ್ ಇರ್ಬೋದು, ಅಸೆಂಬ್ಲಿ ಲ್ಯಾಂಗ್ವೇಜ್ ಇರ್ಬೋದು, ಆಮೇಲೆ ಫಾಸ್ಟ್ ಇರುತ್ತೆ. ಯಾಕಂದರೆ ಮಷೀನ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಮಷೀನ್ ಲ್ಯಾಂಗ್ವೇಜ್, ದ್ಯಾಟ್ಸ್ ವೈ ಫಾಸ್ಟಾಗಿ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಲೋ ಲೆವೆಲ್ ಅಂದರೆ ಮಷೀನ್ಗೆ ಈಸಿ ಟು ಅಂಡರ್ಸ್ಟ್ಯಾಂಡ್, ಹೈ ಲೆವೆಲ್ ಅಂದರೆ ಮನುಷ್ಯರಿಗೆ ಈಸಿ ಟು ಅಂಡರ್ಸ್ಟ್ಯಾಂಡ್. ದಿಸ್ ಈಸ್ ದ ಡಿಫರೆನ್ಸ್. ಹಾಗಂದರೆ ಮಿಡಲ್ ಅಂದರೆ ಏನು, ಇವೆರಡೂ ಫೀಚರ್ಗಳನ್ನು ಇನ್ಕ್ಲೂಡ್ ಮಾಡಿರೋ ಲ್ಯಾಂಗ್ವೇಜ್ ಅದ್ಯಾವುದು, ಸಿ ಲ್ಯಾಂಗ್ವೇಜ್. ಸಿ ಕಂಟೈನ್ಸ್ ಬೋತ್ ಹೈ ಲೆವೆಲ್ ಫೀಚರ್ಸ್, ಅಂದರೆ ಸಿನಲ್ಲಿ ಫಂಕ್ಷನ್ಸ್, ಲೂಪ್ಸ್, ಅರೇಸ್, ಸ್ಟ್ರಕ್ಚರ್ಸ್ ಇವೆಲ್ಲ ಫೀಚರ್ಸ್ ಕೂಡ ಇದ್ದಾವೆ.
ಅದೇ ಥರ ಲೋ ಲೆವೆಲ್ ಫೀಚರ್ಸ್ ಕೂಡ ಇದ್ದಾವೆ ಅಂತ ಹೇಳ್ತಾರೆ. ಅಂದರೆ ಪಾಯಿಂಟರ್ಸ್, ಡೈರೆಕ್ಟ್ ಮೆಮರಿ ಆಕ್ಸೆಸ್, ವೆರಿ ಡಿಫಿಕಲ್ಟ್ ಲೋ ಲೆವೆಲ್ ಫೀಚರ್ಸ್ ಅವನ್ನ ಸ್ಟಡಿ ಮಾಡಬೇಕಂದ್ರೆ. ಅಂದರೆ ಲೋ ಲೆವೆಲ್ ಫೀಚರ್ ಅಂದರೆ ಅದನ್ನು ಭಾಳ ಕಡಿಮೆ ಅಂತ ತಿಳ್ಕೊಬೇಡ್ರಿ. ಲೋ ಲೆವೆಲ್ ಅಂದರೆ ದೇ ಆರ್ ಡಿಫಿಕಲ್ಟ್ ಆ್ಯಂಡ್ ದೇ ಆರ್ ನಿಯರ್ ಟು ಸಿಸ್ಟಮ್, ಮಷೀನ್ ಲೆವೆಲ್ಗೆ ಸಮೀಪವಾಗಿರುವಂಥ ಫೀಚರ್ಸ್ ಮಷೀನ್ಗೆ ಮಾತ್ರ ಅರ್ಥ ಆಗ್ತವೆ. ಓಕೆ, that's why C is called as middle language, but definitely take it as high level language also. ಹೈ ಲೆವೆಲ್ ಅನ್ನೋ ಆಪ್ಷನ್ ಇರಲಿಲ್ಲ ಅಂದರೆ ಮಾತ್ರ ನೀವು ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಗೊತ್ತಾಯ್ತಲ್ಲ ವಾಟ್ ವಿ ಹ್ಯಾವ್ ಲರ್ನ್ ಟುಡೇ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಡೇ 1 ಕ್ಲಾಸ್. ಓಕೆ, ಡೇ 1 ಕ್ಲಾಸಲ್ಲಿ ನಾವೇನು ಕಲಿತ್ವಿ, ಸಿ ಪ್ರೋಗ್ರಾಮಿಂಗ್ ಅಂದರೆ ಏನು, ಆಮೇಲೆ ಹಿಸ್ಟ್ರಿ ಆಫ್ ಸಿ, ಫೀಚರ್ಸ್, ಸ್ಲೈಟ್ ಫೀಚರ್ಸ್ ಆಫ್ ಸಿ ಕೂಡ ನಾವು ಕಲಿತ್ವಿ. ಆಮೇಲೆ ವೈ ಸಿ ಈಸ್ ಕಾಲ್ಡ್ ಎಸ್ ಸಿ ಬೇಸ್ಡ್ ಆನ್ ಹಿಸ್ಟ್ರಿ, ಆಮೇಲೆ ಅದು ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಓಕೆ, ಒಮ್ಮೆ ನಾವು ಭಾಳಷ್ಟು ಕಾನ್ಸೆಪ್ಟ್ಗಳನ್ನು ಒಮ್ಮೆ ಸ್ಟಡಿ ಮಾಡೋದು ಬೇಡ, ಬರ್ತಾ ಬರ್ತಾ ನಾನು ಕ್ಲಾಸ್ ಸ್ಪೀಡನ್ನು ಕೂಡ ಇನ್ಕ್ರೀಸ್ ಮಾಡ್ತೀನಿ. ಓಕೆ, ಗಾಟ್ ಇಟ್. ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕ್ವಶನ್ ಮೀ, ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಆಮೇಲೆ ನಾನು ಸಿ ಪ್ರೋಗ್ರಾಮಿಂಗ್ದು ಕಂಪ್ಲೀಟ್ ಒಂದು ಕೋರ್ಸ್ ವಿಡಿಯೋನೇ ಮಾಡಿದ್ದೀನಿ, ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.